ಸೇವಿಂಗ್ ಮಣಿ. ನಮ್ಮ ಅಪ್ಪ ದುಡ್ಡು ಸೇವ್ ಮಾಡ್ತಾವ್ರೆ. ಈ ಕುಳ್ಳುಕಿರೋರು ಓಡಿಸ್ತಾರಲ್ಲ, ಅವ್ರು ನೋಡ್ತಿದ್ರೆ ಒಂಥರ ವಿಚಿತ್ರವಾಗಿ ಕಾಣಿಸ್ತಾರೆ. ಅವರು ವಾಮಿಟ್ ಬರುತ್ತೆ ಅಂದ್ಬಿಟ್ಟು ಟಾಬ್ಲೆಟ್ ಮತ್ತೆ ಸಿರಪ್ ನುಂಗ್ತಲ್ಲ. ಸ್ಮಾರ್ಟ್ ಆಗಿ ಕಾಣ್ತಾ ಇದೆಯಾ? ಆರಾಮೇನ? ಅಯ್ಯೋ ಜಾರಿ ಬಿದ್ದೆ. ಹೇರ್ ಟ್ರೀಟ್ಮೆಂಟ್ ತಗೊಂಡಿರೋದ್ರಿಂದ 2 days ಸ್ನಾನ ಮಾಡಂಗಿಲ್ಲ ಅಂತ. ನನ್ನ ಕೊಂದೆ ಬೆಟ್ಟಳು. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ಅಟ್ ಪ್ರೆಸೆಂಟ್ ನೀಟಾಗಿ ಸ್ಟೆಪ್ಸ್ ಇಳಿದು ಹೋಗ್ತಾ ಇದ್ದೀನಿ. ಒಂದು ಇವೆಂಟ್ ಶೂಟ್ ಇತ್ತು, ಅದಕ್ಕೋಸ್ಕರ ಪಟ್ ಅಂತ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ. ನಾವಪ್ಪ ನೋಡಿ, ನಾವಪ್ಪ ಬೆಳಗ್ಗೆನೇ ಎದ್ದು ಬಂದು ಗಾಡೀಲಿ ಕವರಪ್ ಎಲ್ಲ ಮಾಡಿದ್ರಲ್ಲ, ಅದು ನೀಟಾಗಿ ಓಪನ್ ಮಾಡ್ತಿದ್ದಾರೆ. ಆ್ಯಂಡ್ ಅವರು ಕಾರ್ ಕ್ಲೀನ್ ಮಾಡೋಕೆ ಹೋಗ್ತಾರೆ. ಅವ್ರು ಕಾರ್ ಕ್ಲೀನ್ ಕೊಡೋಲ್ಲ. ನಮ್ಮ ಮನೇಲಿ ನಮ್ಮ ಡ್ಯಾಡಿ ಹೆಂಗಂದರೆ, ಕಾರ್ ಕ್ಲೀನು ಕೊಡಲ್ಲ ಬೇರೆಯವ್ರಿಗೆ ಅಥವಾ ಗ್ಯಾರೇಜಿಗೆ ಕೊಡಲ್ಲ. ಅವರೇ ಬಕೆಟ್ ತಗೊಬಂದು ನೀಟಾಗಿ ಒರೆಸ್ತಾರೆ. ಸೇವಿಂಗ್ ಮಣಿ. ನಾವಪ್ಪ ದುಡ್ಡು ಸೇವ್ ಮಾಡ್ತಾವ್ರೆ. ಏನ್ ಮಾಡ್ತಿದ್ಯಾ? ಒಂದು ಚೈನ್ ಸ್ಪ್ರೇ ತಗೋಬ ಅಂತ ಹೇಳಿದ್ರು, ಅದನ್ನು ತಂದಿದ್ದೀನಿ. ಯಾಕಂದ್ರೆ ಚೈನು ಸುಮಾರು ದಿನದಿಂದ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ ನಾವು ಅಪ್ಪ. ಹಾಂ, ಮಿಕ್ಸ್ ಬೇಬಿ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಮುದ್ದಾಗಿದೆ. ಅವಾಗ ಓಡಿಸ್ತೀನಿ, ಅವಾಗ ಓಡಿಸಲ್ಲ. ಗೈಸ್, ಈ ಗಾಡಿನ ಉದ್ದಕ್ಕಿರೋರು ಓಡಿಸಿದ್ರೆ ಲುಕ್ ಆಗಿರುತ್ತೆ. ಈ ಕುಳ್ಳುಕಿರೋರು ಓಡಿಸ್ತಾರಲ್ಲ, ಅವ್ರು ನೋಡ್ತಿದ್ರೇ ಒಂಥರ ವಿಚಿತ್ರವಾಗಿ ಕಾಣಿಸ್ತಾರೆ. ಅವರು ಅಂದ್ರೆ ವಿಯರ್ಡ್ ಆಗಿರುತ್ತೆ. ಅವ್ರಿಗೆ ಅಂತ ಕುಳ್ಳುಕಿರೋರಿಗೆಲ್ಲ ಡ್ಯೂಕ್ ಬೈಕ್ ಸೆಟ್ ಆಗುತ್ತೆ. ರಾಯಲ್ ಎನ್ಫೀಲ್ಡ್ ಇರೋರಿಗೆಲ್ಲ ಫ್ಯಾಟ್ ಇರ್ತಾರಲ್ಲ, ಅವ್ರಿಗೆ ಸೆಟ್ ಆಗುತ್ತೆ. ಈ ತರ ಬೈಕ್ಗಳೆಲ್ಲ ಉದ್ದ ಇರ್ತಾರಲ್ಲ, ಅವ್ರಿಗೆ ಸೆಟ್ ಆಗುತ್ತಿದ್ದು. ಈ ರಾಯಲ್ ಎನ್ಫೀಲ್ಡು ಹಿಂಗಿರೋರು ಓಡಿಸಿ, ಇದನ್ನ ಹಿಂಗಿರೋರು ಓಡಿಸಿ, ಡ್ಯೂಕ್ ಬೈಕ್ನ ದಪ್ಪಕ್ಕಿರೋರು ಓಡಿಸ್ಬಿಟ್ರೆ ಮಜಾನೇ ಇರಲ್ಲ. ಅದಕ್ಕೆ ಈ ಥರದ್ದೆಲ್ಲ ಯಾರ್ಯಾರು ಓಡಿಸ್ಬೇಕು ಅದೇ ಬೆಸ್ಟು. ಗೈಸ್, ಇದೇ ಇವೆಂಟಿಗೆ ನಾನು ಬಂದಿರೋದು. ಬಟ್ ಇವಾಗ ಇನ್ನೂ ಟೈಮ್ ಐತೆ ಅಂತ ಹೇಳಿದ್ರು, ಒಂದು 20 ನಿಮಿಷ ಟೈಮ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಇಲ್ಲಿ ಹತ್ರಲ್ಲ ಪೋಲಾರ್ ಬಿಯರ್ ಐಸ್ ಕ್ರೀಮ್ ಐತಲ್ಲ, ಹೋಗಿ ಸ್ವಲ್ಪ ಲೈಟಾಗಿ ತಿನ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸಿಂಗಲ್ ಇವತ್ತು ಒಬ್ಬನೇ ಹೋಗ್ತಾ ಇದ್ದೀನಿ ಪೋಲಾರ್ ಬಿಯರ್ ಐಸ್ ಕ್ರೀಮ್ ತಿನ್ನೋಕ್ಕೆ. ಪೋಲಾರ್ ಬಿಯರಿಗೆ ಬಂದೆ. ಆ್ಯಂಡ್ ಇನ್ನೊಂದೇನೆಂದರೆ, ಚಿರುಗೆ ಫುಲ್ಲು ಹುಷಾರಿಲ್ಲ. ನಿನ್ನೆ ನೈಟು 10 ಗಂಟೆಗೂ 10:30 ನಮ್ಮಪ್ಪ ಅಮ್ಮ ಅವರಮ್ಮ ಅವನು ಎಲ್ಲ ಹಾಸ್ಪಿಟಲ್ಗೆ ಹೋಗಿ ಮತ್ತೆ ಇನ್ನೊಂದು ಇಂಜೆಕ್ಷನ್ ತೊಗೊಂಡು ಅಣ್ಣ ಬಂದವನೆ. ಅವ್ನು ಏನಕ್ಕೆ ಹುಷಾರಾಗ್ತಿಲ್ಲ ಅಂದರೆ, ಅವನು ಟ್ಯಾಬ್ಲೆಟ್ ನುಂಗ್ತಾ ಇಲ್ಲ, ಸಿರಪ್ ಕುಡಿತಾ ಇಲ್ಲ. ವಾಮಿಟ್ ಬರುತ್ತೆ ಅಂದ್ಬಿಟ್ಟು ಟ್ಯಾಬ್ಲೆಟ್ ಮತ್ತು ಸಿರಪ್ ನುಂಗ್ತಾ ಇಲ್ಲ. ಅದಕ್ಕೋಸ್ಕರ ಅವನಿಗೆ ಜ್ವರ ಇನ್ನೂ ಹೋಗ್ತಾನೆ ಇಲ್ಲ. ಇವಾಗ ನಾನು ಈ ಒಂದು ಇವೆಂಟ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋದ್ಮೇಲೆ ಚಿರು ಹೆಂಗೆ ಯಾವ ಕಂಡೀಷನಲ್ಲಿ ಇದೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಪ್ಲೀಸ್, ನಮ್ಮ ಫ್ರೂಟ್ ಜಸ್ಟ್ ಆಲ್ಮೋಸ್ಟ್ ಬಂದಾಗೆಲ್ಲ ಒಂದು ಫ್ರೂಟ್ ಜಸ್ಟ್ ತೊಗೋತೀನಿ, ಇಲ್ಲಾಂದರೆ DBC, ಇವೆರಡೇ ತೊಗೋದು. ಪೋಲಾರ್ ಬಿಯರ್ ಐಸ್ ಕ್ರೀಮ್ ತಿಂದಾಗಿಂದ ನಾರ್ಮಲ್ 60 rupees ಐಸ್ ಕ್ರೀಮು ತಿನ್ನೋಕ್ಕಾಗ್ತಿಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿರುತ್ತೆ ಅದರ ಟೇಸ್ಟು. ಎಲ್ಲ ಮಿಕ್ಸಪ್ ಆಗಿ ಟೇಸ್ಟ್ ತೊಗೋತೀವಲ್ಲ, ಆ ಟೇಸ್ಟು ಇಲ್ಲೇ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ. ಆಲ್ಮೋಸ್ಟ್ ಪೋಲಾರ್ ಬಿಯರಲ್ಲಿ ಯಾರು ತಿಂತಿದ್ದಾರೋ ಅವರೆಲ್ರಿಗೂ ಇದೇ ಫೀಲ್ ಆಗಿರುತ್ತೆ. ನನ್ನ ಜೊತೆಗೆ ಸ್ಮಾರ್ಟ್ ಆಗಿ ಕಾಣ್ತಾ ಇದೆಯಾ? ಏನೋ ಇಲ್ಲ ಅಂದ್ಬಿಟ್ಟು ಸ್ಮಾರ್ಟ್ ಆಗಿ ಬಂದ್ಬಿಟ್ಟಲ್ಲೋ. ನನಗೆ ಹೇಳ್ತಿದ್ದು ಏನಂದ್ರೆ, ಅವನು ನನ್ನ ಹತ್ರ ಶರ್ಟ್ ಇಲ್ಲ, ಟಿ ಶರ್ಟ್ ಇಲ್ಲ, ಚೆನ್ನಾಗಿ ಕಾಣ್ತಿಲ್ಲ, ಮ್ಯಾಚ್ ಆಗ್ತಿಲ್ಲ ಅಂದ. ಇಲ್ಲಿ ನೋಡಿ ಎಷ್ಟು ಸಾಕಾದಾಗ ಬಂದವನ ಅಣ್ಣ. ಗೊತ್ತಾಯ್ತು ಬಿಡು ಒಳಗಡೆ. ಬಟರ್ಫ್ಲೈ. ಗೈಸ್, ಇವಾಗ ಭರತನಾಟ್ಯ ನಡೀತಿದೆ. ಅಲ್ಲಿ ಸೆಂಟರಲ್ಲಿ ಒಬ್ರು ಹುಡುಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಆ ಹುಡುಗಿ ಎಕ್ಸ್ಪ್ರೆಷನ್ ನೋಡಿ ಕ್ರೇಜಿ ಆಗಿದೆ. ಗೈಸ್, ಟೈಮ್ ಬಂದ್ಬಿಟ್ಟು 2 ಗಂಟೆ ಹತ್ತತ್ರ ಆಗ್ತೈತೆ. ಇವಾಗ ಇಲ್ಲೇ ಒಂದು ರೌಂಡು ಒಳ್ಳೆ ಊಟ ಬರೆಸ್ತಾ ಇದ್ದೀವಿ. ರೋಟಿ, ಪನ್ನೀರು, ರೈಸು. ಸೇಮ್ ನಮ್ಮ ಲಡ್ಡುನು ಕೂಡ ಸೇಮ್ ಹಾಕ್ಸ್ಕೊಂಡವನೆ. ಹಿಂಗೆ ಯಾವುದಾದ್ರು ಹೆಲ್ತಿ ಫುಡ್ಡು. 2 ಟೊಮೊಟೊ 2 ಸೌತೆಕಾಯಿ. ಅಯ್ಯೋ ದೇವ್ರೆ. ಊಟ ಎಲ್ಲಿ ಸಖತ್ತಾಗಿರುತ್ತೋ ಅಲ್ಲಿ ಈ ಥರ ಖಾಲಿ ತಟ್ಟೆ ಮಾಡಿರ್ತೀವಿ. ಊಟ ತುಂಬ ಚೆನ್ನಾಗಿತ್ತು.
ಅನೀಶು ಕೂಡ ಒಳ್ಳೆ ಸರಿಯಾಗಿ ಬರ್ಸ್ಬಿಟ್ಟವನೆ. ಇವಾಗ ಇದನ್ನು ತಿಂದು ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಅರ್ಧ ಗಂಟೆಲಿ ಈ ಒಂದು ಇವೆಂಟ್ ಮುಗೀತದೆ. ಇದನ್ನು ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕು. ಮನೆಗೆ ಹೋಗಿ ಇವತ್ತಿನ ಬ್ಲಾಗ್ನ ಎಡಿಟೇ ಮಾಡಿಲ್ಲ ನಾನು. ಬ್ಲಾಗ್ ಎಡಿಟ್ ಮಾಡಿ ಅದನ್ನು ಎಕ್ಸ್ಪೋರ್ಟಿಗೆ ಬಿಟ್ಟು ದೆನ್ ನಮ್ಮ ಚೋಟಮ್ಮರ ಜೊತೆ ಒಂದು 2 ವಿಡಿಯೋ ಮಾಡಬೇಕು. ಇಷ್ಟೆಲ್ಲ ಕೆಲಸ ಇದೆ. ಆ್ಯಂಡ್ ಸಂಜೆ ಹಂಗೆ ನಾನು ದಾಂಡಿಯಾಗಿ ಹೋಗ್ತಾಯಿದ್ದೀನಿ. ಇಟ್ಸ್ಕೊ. ನನಗಿನ್ನೂ 20 ನಿಮಿಷ ನಾನು ಇಲ್ಲೇ ಇರಬೇಕು. ಆದರೆ ಅನೀಶ್ಗೆ ಟೈಮ್ ಆಯಿತು ಅಂತ ಅಣ್ಣ ಹೊರಟ್ಬಿಟ್ಟವನೆ. ಲಡ್ಡುಗೆ ಅದೇ 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 ಬೈ ಹುಷಾರು ಬೈ. ಇಲ್ಲಿ ಇಷ್ಟೊಂದು ಫೋಟೋಗ್ರಾಫರ್ ಅವರೇ, ಓಕೆನಾ? ಇಲ್ಲಿ ನೋಡಿ, ಆಲ್ಮೋಸ್ಟು ನೋಡಿ ಪುಟಾಣಿ ಫೋಟೋಗ್ರಾಫರ್ ನೋಡಿ. ಫೈನಲಿ ಆ ಇವೆಂಟದ್ದು ಏನೇನಿತ್ತು ಶೂಟು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬಂದೆ. ಬಿಕಾಸ್ ನಾನು 4 ಗಂಟೆಗೆ ಹೊರಡಬೇಕು, ದಾಂಡಿಯಾಗಿ ಹೋಗ್ಬೇಕು. ನಾನು ಮತ್ತೆ ನಮ್ಮ ಚಿನ್ನ ಹೋಗ್ಬೇಕು. ಅದಕ್ಕೆ ದೆನ್ ಇನ್ನೊಂದು ವ್ಲಾಗ್ ಎಡಿಟ್ ಮಾಡಿದ್ವಲ್ಲ, ಅದಕ್ಕೋಸ್ಕರ ಬೇಗ ಬಂದ್ಬಿಟ್ಟೆ. ಪಾಪ ನಮ್ಮ ಚಿರು ಹುಷಾರಿಲ್ಲ, ನೋಡ್ಬೇಕು ಹೆಂಗಿದೆ ಅಂದ್ಬಿಟ್ಟು. ಗೈಸ್ ಬನ್ನಿ, ಫಸ್ಟು ನಮ್ಮ ಚಿರು ಹೆಂಗಿದ್ದಾನಂತ ನೋಡೋಣ. ಫಸ್ಟು ಹಾಡು ಕೇಳುವ. ಹಾಯ್, ಆರಾಮೇನಾ? ಅಯ್ಯೋ, ಯಾರೋ ಇದಕ್ಕೆಲ್ಲ ಇಂಜೆಕ್ಷನ್ ಕೊಟ್ಬಿಟ್ಟಂಗೆ ಕಾಣ್ತೈತೆ, ಊದ್ಕೊಂಡ್ಬಿಟ್ಟೈತೆ. ಆರಾಮ ಇಲ್ವಾ? ಏನು ಏಕೆ? ಐಸ್ ಕ್ರೀಮ್ ತಿಂದವತ್ತು ನೋವ್ತೈತಾ? 6 kg ಸಣ್ಣ. ಅವತ್ತು ನಾವು ಫೇಶಿಯಲ್ ಮಾಡ್ಸೋಕೆ ನೋಡು 45 ಇದ್ದೆ, ಬನ್ನು 30. ಅಲ್ಲಿ ಸರಿ ಇರಲಿಲ್ಲ, ಅದು ಸರಿ ಇರಲಿಲ್ಲ ನಿಜ. ಟ್ರಿಪ್ ಕ್ಯಾನ್ಸಲ್ಲು, ಸ್ಕೂಲ್ ಟ್ರಿಪ್ ಕ್ಯಾನ್ಸಲ್ಲು, ಆಫೀಸ್ ಟ್ರಿಪ್ ಕ್ಯಾನ್ಸಲ್. ಅಲ್ಲೇ ಜಿಂಚಾಕ್. ಏನ್ರಿ ಮಮ್ಮಿ ಬಟ್ಟೆ ಒಣ ಹಾಕ್ತಿದ್ದೀರಾ? ಎಲ್ಲ ಹೋಗಿದ್ರಿ? ಓ, ಯಾಕೆ ನಾನು ಬಿಟ್ಟಿರಾಕ? ಮಗ ಅಲ್ವಾ? ಸುದಿ ನೋಡು ಹಂಗಲ್ಲೇ ಕಡಿತಾರ. ಕೈ ನೋಡು ಹೆಂಗ್ ಮಾಡಿದೆ. ಕೈ ನೋಡು ಹೆಂಗ್ ಮಾಡಿದೆ. ಗಂಡನ್ ಬಿಟ್ರು ಮಗನ್ ಬಿಡಲ್ಲ ನಾನು, ಅದೇ ನನ್ ಗುರಿ. ಈಗ ನೋಡಿ ಎಲ್ಲಿ ಕಚ್ಚಿದೆ ನೋಡು, ನೀನ್ ಏನ್ ಮಾಡ್ದೆಪ್ಪ? ನಂಗೆ ಇಲ್ಲಿ ಇದು ಏನೋ ಹಾಸ್ಪಿಟಲ್ಗೆ ಹೋದಾಗ ಇಲ್ಲಿ ಈ ಪಾರ್ಟು, ಇಷ್ಟು ಪಾರ್ಟು ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಂತಿದ್ದು. ಯಾಕೆ ನಾವು ಅಪ್ಪನ ಕೂದಲು ಜಾಸ್ತಿ ಉದ್ರೋಗೈತಂದ್ರೆ ಇದೇ ರೀಸನ್. ಇವಾಗ ಗೊತ್ತಾಗುತ್ತೆ ನೋಡಿ. ಅವತ್ತು ನಾನು ಲೈಟ್ ತೋರಿಸಿದೆ ನಿಮಗೆ, ಇದಿರ್ಲಿಲ್ಲ, ಇದು ಮೇಲ್ಗಡೆ ಟಾಪ್ ಇರಲಿಲ್ಲ, ಓಕೆನಾ? ಇವಾಗ ನೋಡಿ ಅದೇನು ಕ್ಯಾಪ್ ಬಾಕ್ಸ್ದು, ಊಟದ ಬಾಕ್ಸ್ ಕ್ಯಾಪ್ ಹಾಕಿರೋದು ನಮ್ಮ ಅಪ್ಪ. ಕಣ್ಣು ಹೋಗುತ್ತೆ, ಕರೆಕ್ಟ್ ಡೈರೆಕ್ಟ್ ಬಿದ್ದರೆ. ಇವಾಗ ನೋಡು ಆರಾಮಾಗಿದೆ. ಮಾಮೂಲಿ ಈ ತರ ಇದಕ್ಕಿಂತ ಚೆನ್ನಾಗೈತೆ. ಅದಕ್ಕಿಂತ ಇಷ್ಟ ದಿನ ಏನ್ ಅನ್ಕೊಂಡಿದ್ದೆ, ನಿನ್ ಕಾಟ ತಡಿಲಾರ್ದಲ್ಲೇ ಕೂದಲು ಹೋಯ್ತು ಅಂತ ಅನ್ಕೊಂಡಿದ್ದೆ. ಇವಾಗ ಗೊತ್ತಾಯ್ತು ಕಣಮ್ಮ, ನಿಂದೇ ಕಾಟ ತಡಿಲಾರ್ದಲ್ಲೇ ಕೂದಲು ಹೋಗಿರೋದು. ಅಲ್ಲಪ್ಪ ಮಮ್ಮಿದೆ. ನಾನು ಚೆನ್ನಾಗಿ ಕಾಣ್ತಿದ್ದೀನ? ಹುಡುಗಿರೇ ಬಿಡಲ್ಲ, ಏನು ಮಾಡಕ್ಕಾಗಲ್ಲ, ಹೋಗು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನಾ ಅಪ್ಪನ ಕೇಳೋಣ. ಡ್ಯಾಡಿ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನ? ಸೂಪರ್. ಹಾ, ಸೂಪರ್. ಹಿಂಗೆ ಕೇಳ್ಕೊಂಡು ಹೋಗೋದು ಇಷ್ಟ ಆಗ್ಬೇಕಲ್ವಾ? ಜಾರಿ ಬಿದ್ದೆ ಗೈಸ್, ಇಲ್ಲಿ ನೀರೈತೆ. ಜಾರಿ ಬಿದ್ದೆ ನಮ್ಮ. ಇವಾಗ ಹೇಳ್ದಂಗೆ ದಾಂಡಿಯಾ ಇವೆಂಟ್ಗೆ ಹೋಗ್ತಾ ಇರೋದು ನಾನು ಮತ್ತೆ ನಮ್ಮ ಚಿನ್ನಿಗೆ ಒಂದು ಗಿಫ್ಟ್ ತೊಗೊಂಡಿದ್ದೀನಿ. ಇದು ಸ್ಪೆಕ್ಸು ನಮ್ಮ ಚಿನ್ನಿ ಗಿಫ್ಟು. ಅವ್ನಿಗೆ ಗೊತ್ತು ಯೂಶಲಿ ಅವ್ನು ತರಲ್ಲ ಸ್ಪೆಕ್ಸು ಅಂತ. ಇದನ್ನು ಕೊಟ್ಬಿಟ್ಟು ಅವನಿಗೆ ಖುಷಿ ಪಡಿಸೋಣ. ಲೆಟ್ಸ್ ಗೋ. ನಾವು ನಮ್ಮ ಸೆಲೋರಿಯಾ ಕಾರಲ್ಲಿ ಹೋಗ್ತಿರೋದು. ಏನಕ್ಕೆ ಅಂತ ರೀಸನ್ ಹೇಳ್ತೀನಿ. ನಾನು ಬೈಕ್ ತಗೊಳ್ದಲ್ಲೇ ಕಾರಲ್ಲಿ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನಾನು ಏರ್ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ. ನೆನ್ನೆ ಬ್ಲಾಗಲ್ಲಿ ನೀವು ನೋಡಿದ್ದೀರಾ, ಇನ್ಫಾರ್ಮ್ ಮಾಡಿದ್ದೀನಿ. ಏರ್ ಟ್ರೀಟ್ಮೆಂಟ್ ತೊಗೊಂಡಿರೋದ್ರಿಂದ 2 days ಸ್ನಾನ ಮಾಡೋಂಗಿಲ್ಲ ಅಂತ ಹೇಳಿದರೆ, ಆ್ಯಂಡ್ ಕೆರೆಯೋಂಗಿಲ್ಲ, ಮುಟ್ಟಂಗಿಲ್ಲ ಅಂತೆಲ್ಲ ಹೇಳಿದರು. ಆಮೇಲೆ ನಾನು ಬೈಕಲ್ಲಿ ಹೋದರೆ ಹೆಲ್ಮೆಟ್ ಹಾಕಬೇಕಾಗುತ್ತೆ. ಸೊ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿಸಿರೋದು ಏರ್ ಟ್ರೀಟ್ಮೆಂಟು. ಅದಕ್ಕೆ ಯಾವುದೇ ರೀತಿ ಏನೂ ಎಫೆಕ್ಟ್ ಆಗಬಾರ್ದು ಅನ್ನೋಕ್ಕೋಸ್ಕರ ನಾನೇ ರಿಸ್ಕ್ ಏನು ಬೇಡ ಅಂದ್ಕೊಂಡು ಕಾರಲ್ಲಿ ಹೋಗ್ತಿರೋದು ಅಷ್ಟೇ. ಬಟ್ ಇಲ್ಲಿಂದ ಏನಂದರೆ ಒಂದು 25 ಕಿಲೋಮೀಟರ್ ಇರೋದು ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ. ನಾನು ಮತ್ತೆ ನಮ್ಮ ಚಿನ್ನಿ ಇವತ್ತು ಅರ್ಥ ಆಯ್ತು ಅನ್ಸುತ್ತೆ ಗೈಸ್. ನಮ್ಮ ಚಿನ್ನಿ ಬರ್ತಾ ಉಂಟು. ಅಣ್ಣ ಸ್ಪೆಕ್ಸ್ ನೋಡ್ತಾನೆ, ಏನ್ ಹೇಳ್ತಾನೆ ನೋಡೋಣ ಇರಿ. ಅಲ್ಲೆಲ್ಲ ಖುಷಿಯಲ್ಲಿ ಬರ್ತಾನ ಅಣ್ಣ. ಅಲ್ಲಲ್ಲಲ್ಲೇ ಕಳ್ಳೀವಳು ನನ್ನ ಕೊಂದೆ ಬೆಟ್ಟಳು. ಏನು ಜಿಗಿ ಇವಾಗ ಹೋಗೋದು. ನಮ್ಮ ಚಿನ್ನಿ ನೋಡಪ್ಪ ಮಿಂಚ್ತವ್ರೆ. ಓ, ಹಿಂಗೆ ದಾಂಡಿಯಾ ನಡ್ಸ್ಕೊಂಡಾಗ ಜಿಗಿ ಹಾಕ್ಬಿಟ್ಟು ಬಂದೆ. ನಾನು ಹೆಂಗಿದ್ದೀನಿ? ನೀನ್ ನನ್ಕಿಂತ ಜಿಗಿ ಸ್ಪೆಕ್ಸ್ ಇಲ್ಲ ಆದ್ರೆ ನೀನು ನಂತರ
ನನ್ನ ಫೋಟೋ ಐತೆ ಸ್ಪೆಕ್ಸ್ ಮೇಲೆ. ನನ್ನ ಫೋಟೋ ಹೆಣ್ಣುಲಿ ಅಲ್ಲಿ ಓಪನ್ ಬಿಡು. ನನಗ ಹಾಕೊಳ್ಳಕ್ಕೆ Thank you so much. ವಾಪಸ್ ಇಟ್ಬಿಟ್ಟು ಹೋಯ್ತಾ ಇರ್ಬೇಕು. ಥ್ಯಾಂಕ್ ಯು ಸೋ ಮಚ್ ಗೈಸ್ ಈ ಕಡೆ ತಿರ್ಗೊಂಚರು. ಗೈಸ್. ನೀವೇ ಕಮೆಂಟ್ ಹಾಕಿ ಸುದೀಪ್ ಚೆನ್ನಾಗಿದೆ, ನಾನ್ ನೀನೇ ಚೆನ್ನಾಗಿದೆ ಬಿಡ, ನೀನೇ ಚೆನ್ನಾಗಿದೆ. ಹೆಣ್ಮಕ್ಳು ಬಿಟ್ಕೊಡ್ತೀವಿ ನಾವ್ ಯಾವಾಗ್ಲೂ. ನಾನು ನಮ್ ಚಿನ್ನಿಗೆ ನನ್ಗೆ ಗೊತ್ತಿತ್ತು ಏನೋ ಸ್ಪೆಕ್ಸ್ ಒಂದ್ ತರಲ್ಲ ಅಂತ ಗೊತ್ತಿತ್ತು, ಅದಕ್ಕೆ ನಾನೇ ಒಂದ್ ತಂದ್ಕೊಟ್ಟೆ. ಇವಾಗ ಹೋಗ್ತಿರೋ ಇವೆಂಟ್ಗೆ ಅಣ್ಣ ಅಲ್ಲ ಸರಿ ಅಕ್ಕ ಒಂಚೂರು ಮಿಚ್ಲಿ ಅಂತ ಇವತ್ತು ನಾನು ಮತ್ತೆ ನಮ್ ಚಿನ್ನಿ ಕೋಲಾಟ ಆಡ್ತಿದೀವಿ. ನೋಡೋಣ ಹೆಂಗಿರುತ್ತೆ ಅಂತ. ಅಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ನಾನು ಇವಾಗ ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನಗೆ ಇವನು ಯಾರು ಗೊತ್ತಾ, ಯಾರೋ ಒಬ್ರು ಹೇಳೋರು ದಾಂಡಿಯಾ ಅಂತ. ಅವಾಗ ಏನಿದ್ದು ಅಂತ ತಿಳ್ಕೊಂಡಾಗ ಓ ಹಿಂಗೆಲ್ಲ ಇದೆಯಾ, ಓಕೆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ. ನಮ್ ಕ್ರೈಸ್ಟ್ ಕಾಲೇಜಲ್ಲಿ ನೆನ್ನೆ ತಾನೇ ಮಾಡಿಸಿದ್ರು. ಹೌದಾ, ಮಸ್ತಾಗಿತ್ತು. ಅದಕ್ಕೆ ಇವಾಗ ನಾನು ಹೋಗ್ಬಿಟ್ಟು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಇವಾಗ ಹೆಂಗಿರುತ್ತೆ. ಲೈಟಿಂಗ್ ಅಪ್ಪ. ಲೆಟ್ಸ್ ಸೇ ನಮ್ ಚಿನ್ನಿಗೆ ಆ ಸ್ಪೆಕ್ಸ್ ಇಷ್ಟ ಆಗಿದೆ ಅಂತೆ. ಅದಕ್ಕೆ ಅವನಿಗೆ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಮರ್ತೋಗು, ಇನ್ನೊಂದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ಲಿಂಕ್ ಕಳಿಸ್ತೀನಿ, ಆರ್ಡರ್ ಮಾಡ್ಕೊಂಡ್ ತಗೊಂಡ್ಬಿಡು. ಫ್ರೆಂಡ್ಸ್ ಯಾರಾದ್ರೂ ಹಂಗೆ ಆರ್ಡರ್ ಮಾಡಿ ವಿಡಿಯೋ ಆನ್ ಮಾಡಿದ ತಕ್ಷಣ ಮೋಟಿವೇಶನ್ ಸ್ಪೀಚ್ ಹೆಂಗ್ ಮೋಟಿವೇಶನ್ ಕೊಡ್ತಾ ಅಂದ್ರೆ, ನೀವ್ ನೋಡೋರು ಕರುಣೆ ಬಂದ್ಬಿಟ್ಟು ಹೋಗ್ಲಿ ಪಾಪಿ ಕೊಟ್ಬಿಡಿ ಬ್ರೋ ಅನ್ನೋ ತರ ಸ್ಪೀಚ್ ಕೊಡೋದು. ಬಡವರು ಮನೆಯವರು, ಬಡವ್ರ ಮನೆ ಅಂತೆ ಗೈಸ್. ಫೈನಲಿ ಲೊಕೇಶನ್ ರೀಚ್ ಆದ್ವಿ. ನಮ್ಮ ಕಾರ್ನ ಇವಾಗ ಅಲ್ಲಿ ಇಳಿಸ್ತಾರಂತ ನೀಟಾಗಿ ಕಾರ್ಡ್ ಕೊಟ್ಟವ್ರೆ. ಇವಾಗ ಸೀದಾ ಎಂಟ್ರಿ ಕೊಡ್ತಾವ ಗೈಸ್. ನಾನು ನಮ್ಮ ಚಿನ್ನಿ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೀವಿ. ಹ್ಯಾಂಡ್ಸಮ್ ಬಾಯ್ಸ್ ಅಲ್ಲ, ನಾನೊಬ್ಬ ಹ್ಯಾಂಡ್ಸಮ್ ಬಾಯ್, ಇವನೊಬ್ಬ ಹ್ಯಾಂಡ್ಸಮ್ ಗರ್ಲ್ ಅಲ್ಲ, ಇವಳು ಕ್ಯೂಟ್ ಗರ್ಲ್. ಇದ್ದಾರೆ ಹುಡುಗರು ಗೈಸ್. ನಾನೇನು ಅನ್ಕೊಂಡೆ ಬರೀ ಹುಡುಗಿರೇ ಇರ್ತಾರೆ ಅಂತ ಅನ್ಕೊಂಡೆ, ಪರವಾಗಿಲ್ಲ ಹುಡುಗರು ಇದ್ದಾರೆ. ಇಲ್ಲಿಗೆ ಬರೋದಕ್ಕೆ ನಾನು ಮುಂಚೆನೆ ನಾನು ಎಂಟ್ರಿ ಫೀ ಕಟ್ಬಿಟ್ಟು ಬಂದಿದ್ದೀನಿ. ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಏನು ಯಾರೇ ಬಂದ್ರು 500 rupees ಕಟ್ಟಲೇಬೇಕಂದ್ರೆ, ಪರ್ ಪರ್ಸನ್ ಕಟ್ಟಲೇಬೇಕಂತೆ. ಅಂದರೆ ಒಳಗಡೆ ಹೋಗ್ಬಿಟ್ಟು ರಿಡೀಮ್ ಮಾಡ್ಕೋಬೋದಂತೆ, ಏನು ಬೇಕಾದ್ರೆ ತಿನ್ಬೋದಂತೆ. ಈ ಆಪ್ಷನ್ ಗೊತ್ತಿರಲಿಲ್ಲ. ಹಾಂ, ನನಗೂ ಫಸ್ಟ್ ಟೈಮ್. ಸೊ ದಯವಿಟ್ಟು ನಿಮ್ಮ ಫೋನ್ಪೇಲಿರೋ ಅಮೌಂಟನ್ನು ನನ್ನ ಫೋನ್ಪೇ ಟ್ರಾನ್ಸ್ಫರ್ ಮಾಡಿಬಿಡಿ ಪ್ಲೀಸ್, ದಯವಿಟ್ಟು. ಓಕೆ ವೇಟಿಂಗ್. ನಮಗೊಂದು ಬ್ಯಾಂಡ್ ಕೊಡ್ತಾರೆ. ಆ್ಯಸ್ ಇಟ್ ಈಸ್ ನಾವು ರೆಸಾರ್ಟ್ಗೆ ಹೋದಾಗ ಬ್ಯಾಂಡ್ ಕೊಡಲ್ವಾ, ಹಂಗೆ ಬ್ಯಾಂಡ್ ಕೊಡ್ತಾರೆ. ಇದು ಪ್ರೂಫ್ ನಾವು ಟಿಕೆಟ್ ತೊಗೊಂಡೆಲ್ಲ ಅಪ್ರೂವ್ ಆಗೈತೆ ಅಂತ. ದಿಸ್ ಈಸ್ ಮೈ ಫಸ್ಟ್ ಎಕ್ಸ್ಪೀರಿಯನ್ಸ್. ಯಾ ದಾಂಡಿಯಾ. ಓ ಗೇವ್ ಥ್ಯಾಂಕ್ ಯು ಗೈಸ್. ನಾನು ಸ್ಟೈಲಾಗಿ ಸ್ಪೆಕ್ಸ್ ಹಾಕಿದ್ದೀನ, ಬಟ್ ಯಾರನ್ನೂ ನೋಡೋಕ್ಕೆ ಆಗ್ತಿಲ್ಲ, ತೆಗ್ದ್ಬಿಟ್ಟೆ ನೋಡ್ಬೇಕು ಎಲ್ಲರೂ. ನನಗೆ ಪರವಾಗಿಲ್ಲ. ಲುಕ್ ಅಟ್ ಇಯರ್ ಸ್ಪೆಕ್ಸ್ ಚೇಂಜ್ ಮಾಡಿದೆ ಆ್ಯಂಡ್ ಒಳಗಡೆ ಬಂದೆ. ದಿಸ್ ಈಸ್ ದ ಇಂಟೀರಿಯರ್, ಒಳಗಡೆ ಇರೋವಂಥದ್ದು. ಹೇಳು, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ಲ. ಅಲ್ಲ ಅವಾಗಲೇ ಏನು ಹೇಳ್ತಲ್ಲ ಹೇಳು ಗೈಸ್. ಇದು ಅಂದರೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇವೆಂಟ್ ಅನಿಸುತ್ತೆ, ಇನ್ನೂ ಬರ್ತವ್ರೆ. ಮೇ ಬಿ ಎಲ್ಲರೂ ಬರೋಷ್ಟಲ್ಲೇ ಒಂದು 6-6:30 ಆಗ್ಬೋದು. ನೋಡೋಣ ಹೇಗಿರುತ್ತೆ ಅಂತ. ಅಂದರೆ ಏನು ಗೊತ್ತಾ, ಈ ದಾಂಡಿಯಾ ಎಲ್ಲಿ ಚೆನ್ನಾಗಿ ನಡೆಸ್ತಾರಲ್ಲ, ಅಂದರೆ ಇನ್ನೂ ಹೆಚ್ಚು ದೊಡ್ಡದಾಗಿ, ಅಂದರೆ ಇದಕ್ಕೆ ದೊಡ್ಡದಾಗಿರುತ್ತಲ್ಲ, ಆ ಥರ ಇವೆಂಟ್ಗೆ ಹೋಗ್ಬೇಕು, ಇನ್ನೂ ಚೆನ್ನಾಗಿರುತ್ತೆ. ಇನ್ನೂ ಯಾರೂ ಬಂದಿಲ್ಲ. ಲೆಟ್ಸ್ ಸಿ. ಬಟರ್ಫ್ಲೈಸ್ ವೇರ್ ಆರ್ ಯು ಗೋಯಿಂಗ್. ಇವತ್ತು ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ನಡೀತೈತೆ, ವುಮೆನ್ಸ್ದು. ನೋಡಿ ಇಲ್ಲಿ ಇವಾಗ ಔಟು. ಆ ಸ್ವಿಂಗ್ ಬಾಲು ಕ್ರೇಜ್ ಆಗಿತ್ತು ಅಂದ್ಕೊಳ್ಳಿ, ಔಟು ಗೈಸ್. ಮತ್ತೊಂದು ಔಟು. ಆವಾಗಲೇ ಬೋಲ್ಡ್ ನೋಡಿದ್ರಿ, ಆನ್ ಸ್ಪಾಟ್ ನೆಕ್ಸ್ಟ್ ಔಟು. ಔಟು ಮತ್ತೊಂದು ವಿಕೆಟ್. ಎದುರಾಳಿಗಳನ್ನು ಚಂಡಿ ಬಾಡಿಸಿದ ನಮ್ಮ ಇಂಡಿಯಾ ಗೈಸ್. ಅದು ಬೆಂಕಿನೇ ಹತ್ಕೊಂಡ್ಬಿಡ್ತು ಮಾರೆ, ಅದು ಆ ಲೈಟು ಬೆಂಕಿನೇ ಹತ್ಕೊಂಡ್ಬಿಡ್ತು. ಪಾಪ ಇವರು ಎದ್ದೇ ಬಿಟ್ರು ಇವರು. ನಾನು ಒಂದು ಕ್ಷಣಕ್ಕೆ ಎದುರೇ ಹೋದೆ, ಏನಿತ್ತು ಸೌಂಡು ಅಂತ. ಗೈಸ್, ನಮ್ಮ ಹಿಂದೆ ಟೇಬಲ್ ಅಲ್ಲಿ ಏನೋ ಒಂದು ಆರ್ಡರ್ ಮಾಡವ್ರೆ, ಅದ್ ಹೆಸರು ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಒಬ್ರನ್ನ ಕರೆದ್ಬಿಟ್ಟು, ಬೈ ನೀನ್ ಹಿಂದೆ, ನಾನು ಹೇಳಿದ ತಕ್ಷಣ ಟಕ್ ಅಂತ ಹಿಂದೆ ತಿರುಗಬೇಡ, ಹಿಂದೆ ಟೇಬಲ್ ಅಲ್ಲಿ ಏನೋ ಒಂದು ಆರ್ಡರ್ ಮಾಡೋರು ಫುಡ್, ಅದ್ ಹೆಸರು ಏನು ಅಂತ ಕೇಳು ಅಂತ ಹೇಳಿದೆ. ಅದಕ್ಕೆ ಅವನು ನಾಚೋಸ್ ಅಂತ ಹೇಳೋನೆ. ಇವಾಗ ಅದನ್ನ ತಿನ್ಬೇಕು ನಾವು. ಇಂಟೀರಿಯರ್ ವರ್ಕು ಇಷ್ಟ ಆಯ್ತು ಗೈಸ್. ಇದು ನೋಡಿ, ಇದು ಡಿಫ್ರೆಂಟ್ ಆಗೈತೆ, ಎಲ್ಲೂ ಈ ಥರ ನೋಡ್ರಿಲ್ಲ, ಒಂಥರ ಡಿಫ್ರೆಂಟ್ ಆಗೈತೆ. ಏನೋ ಅವ್ನಿಗೆ ಇಷ್ಟ ಬಂದಿದ್ದ ಥರ ಕುತ್ಕೊಂಡ್ಬಿಟ್ಟವನೆ. ಅವ್ನಿಗೆ ಇಷ್ಟ ಬಂದಿದ್ದ ಕಡೆ ಕೆತ್ಕೊಂಡ್ಬಿಟ್ಟು ಎಲ್ಲೆಲ್ಲಿ ಬೇಕೋ ಅದು ಮಾಡಿಬಿಟ್ಟು ಅಷ್ಟೇ. ಆ ಥರ ಕಾಣಿಸ್ತಿರೋದು ಇದು. ಹೇಳ್ದಂಗೆ ಹಿಂದೆಗಡೆ ಟೇಬಲಲ್ಲಿ ಏನು ಆರ್ಡ್ರ್ ಮಾಡಬೇಕಿತ್ತು ಅದನ್ನೇ ಆರ್ಡ್ರ್ ಮಾಡಿದ್ದು.
ಅದೇ ನಾಚೋಸ್ ಬಂದಿರೋದು ನಮಗೆ. ಎಕ್ಸ್ಟ್ರಾ ಚೀಸು, ಎಕ್ಸ್ಟ್ರಾ ಗ್ರಿಲ್ಡ್ ಬೇರೆ ಹಾಕ್ಸ್ಕೊಂಡಿದೀವಿ. ಇದು ಇಬ್ರು ತಿನ್ಬೋದು, ಆ ರೇಂಜ್ ಕೊಟ್ಟವ್ರೆ. ಅದಕ್ಕೆ ಇದನ್ನ ಆರ್ಡರ್ ಮಾಡಿದ್ದು. ಸರಿ, ನೋಡಿ ಮಾಡಿ ಬಡ್ಜೆಟ್ ಸೇವ್ ಮಾಡ್ತಾ ಇದೀವಿ. ನಾವು ಒಂದು ಜಾಗಕ್ಕೆ ಬಂದಿದ್ದೀವಿ ಅಂದ್ರೆ ನಮ್ಮ ತನನ ಬಿಡಬಾರ್ದು ಅಂತೆ. ನನ್ನ ಮಗ ಸ್ಪೂನಲ್ಲಿ ತಿಂತವನೆ. ಆದ್ರೂ ನಾನು ಸ್ಪೂನಲ್ಲೇ ತಿನ್ಬೇಕು ಗೈಸ್. ಡ್ಯಾನ್ಸ್ ಸ್ಟಾರ್ಟ್ ಮಾಡೋ ನೋಡಿ, ಕೋಲಾಟ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು. ನಾವು ತಿಂದ್ಬಿಟ್ಟು ಇವಾಗ ಅಲ್ಲಿಗೆ ಹೋಗ್ಬೇಕು, ಇವಾಗ ಕುಣಿಯಕ್ಕೆ. ಗೈಸ್, ಆ ಸ್ಪೀಕರ್ ಇಂದ ಆಚೆ ಬಂದ್ಬಿಟ್ಟು ಕಿವಿ ಒಂಥರ ಗುಮ್ ಅಂತ ಕೂತೈತೆ. ದೇವ್ರೆ, ಅವ್ರ ಫೋಟೋ ತಗೋಸ್ಕೊತಾರೆ ಬರಲಿ. ಕಿವಿ ಒಂಥರ ಗುಮ್ ಅಂತೈತೆ. ಫಸ್ಟ್ ಟೈಮ್ ಮಾಡಿದ್ದು, ಕ್ರೇಜಿ ಎಕ್ಸ್ಪೀರಿಯನ್ಸ್. ನಿನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ, ನಿನಗೇನು ಎಕ್ಸ್ಪೀರಿಯನ್ಸ್ ಇಲ್ಲ. ನೀನು ಎಷ್ಟೊಂದ್ಸಲ ಆಗಿದೆ ರಿಪೀಟೆಡ್ ಇದು. ನಾನು ಇದು ಫಸ್ಟ್ ಟೈಮ್ ಇದು ಗೈಸ್. ಏನ್ ಗೊತ್ತಾ, ನಾನು ಫಸ್ಟ್ ಟೈಮು ನಾನು ಬರೀ ಹುಡುಗ ಜೊತೆ ಆಡಿದ್ದೀನಿ. ಆದ್ರೆ ಇವನು ಫಸ್ಟ್ ಟೈಮು ಹುಡುಗಿ ಜೊತೆ ಆಡ್ಬಿಟ್ಟು. ನಾನು ಫಸ್ಟ್ ಟೈಮ್ ನೋಡಿ ನಮ್ಮ ಚಿನ್ನಿ ಜೊತೆ ಆಟ ಆಡಿದ್ದೀನಿ ಗೈಸ್. ಅಲ್ಲಿಂದ ಆಚೆ ಬಂದ್ಬಿಟ್ಟು ಕಿವಿ ಕುಯ್ ಅಂತ ಕೂತೈತೆ ನನಗೆ. ನೋಡಿ ಅಲ್ಲಿ ಸೌಂಡು. ಗೈಸ್, ಫೈನಲಿ ನಮ್ಮ ಚಿನ್ನಿ ಹೋಟ್ಲು ಹೆಂಗಿತ್ತು ಇವತ್ತು ಡೇ? ಸೂಪರ್, ಮೈಂಡ್ ಬ್ಲೋಯಿಂಗ್ ಎಕ್ಸ್ಪೀರಿಯನ್ಸ್. ನಿಜ. ಎಷ್ಟನೇ ಎಕ್ಸ್ಪೀರಿಯನ್ಸ್ ಅಂತ ಬೇಕಾಗಿರೋದು? ಸ್ಪೆಕ್ಸ್ ಕೊಡಿಲ್ಲ. ಪರವಾಗಿಲ್ಲ. ಥ್ಯಾಂಕ್ ಯು. ಫಸ್ಟ್ ಟೈಮ್ ಬೇಗ ಹೋಗ್ಬಿಡು, ವಾಪಸ್ ಮನೆ ಹೊಂಟು ಬೇಗ. ಥ್ಯಾಂಕ್ ಯು. ಸಾಕು. ಬೈ. ಹುಷಾರು. ಓಟ್ಬಿಡು. ಕೊಡು. ಎರಡೇನಕ್ಕೆ ನೀನೇ ಹಿಡ್ಕೊಂಡು ಏನ್ ಮಾಡ್ತೀಯಲ್ಲ, ವಿಡಿಯೋಗಾರ ಹಾಕೋದು ಕೊಡು. ಬೈ. ಹುಷಾರು. ಬೇಗ ಹೋಗ್ಬಿಡು. ಬ್ಯಾಕ್ ಟು ನಮ್ಮ ಅರಮನೆಗೆ. ನಮ್ಮ ಅವತ್ತು ನೋಡಿ ಇವಾಗ ಒಂದೆರಡು ಬೈತದೆ. ಅದನ್ನ ತೆಗೆದ್ಬಿಟ್ಟು ಮಾತಾಡ್ತಾವ್ರು, ಬಿಸಿ ಉಂಟು ನಮ್ಮ ಫೈನಲಿ ಬಂದೆ ಗಾಯ್ಸ್, ಮನೆಗೆ ವಾಪಸ್ ಬಂದಿದ್ದೀನಿ. ಅಂಡ್ ಅಷ್ಟೇ ಇವತ್ತಿನ ಕತೆ. ಆ ಶೂ ಹಾಕ್ಬಿಟ್ಟು ನಾನ್ ಸ್ಟಾಪ್ ಕುಣಿದ್ನಲ್ಲ, ಈ ಬೆರಳು ನೋಡಿ, ಈ ಬೆರಳ ಹತ್ರ ನೋವ್ತಾ ಉಂಟು. ನಮಗೆ ಏನಕ್ಕೆ ನೋವ್ತಾ ಉಂಟು ಅಂತ ಗೊತ್ತಿಲ್ಲ. ನನಗಂತೂ ಸಖತ್ ಇಷ್ಟ ಆಯ್ತು, ಎಂಜಾಯ್ ಮಾಡಿದೆ ಅಂತ. ಏನಕ್ಕೆ ಫಸ್ಟ್ ಟೈಮ್ ಹೋಗಿದ್ದು ಅಂಡ್ ಕ್ರೇಜಿ. ಅಂಡ್ ಇನ್ನೊಂದೇನಂದ್ರೆ ತುಂಬಾ ದೊಡ್ಡದಾಗಿ ಮಾಡ್ತಾರಲ್ಲ, ಅಲ್ಲಿ ಹೋಗ್ಬೇಕು. ಇನ್ನು ಜೋರಾಗಿ ಸೌಂಡ್ ಹಾಕಿರ್ತಾರೆ, ಕ್ರೇಜಿಯಾಗಿ ಡ್ಯಾನ್ಸ್ ಮಾಡ್ಬೋದು. ನನಗೊಂದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಫೈನಲಿ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯವಾಗುತ್ತಿದೆ. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್. ನಾನು ಮತ್ತೆ ನಮ್ಮ ಚಿನ್ನಿ ಸಕ್ಕತ್ತಾಗಿ ಕುಣಿದ್ವಿ ಅಂದ್ಕೊಳ್ತೀನಿ. ಹೆಂಗಿತ್ತು ನಮ್ಮ ಚಿನ್ನಿ ಜೊತೆ ಮಾತ್ರ ಸಕ್ಕತ್ತಾಗಿ ಕುಣಿದಿದ್ದೀನಿ. ಹೆಂಗಿತ್ತು ಅಂತ ಕಾಮೆಂಟ್ ಹಾಕ್ಬಿಡಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್, ಬಾಯ್.